ಏನು ಶಿವಪ್ಪನೆ ಬೆಳಗ್ಗೆ ಮಂಗಳಾರತಿಗಳೇ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಮಂಗಳಾರತಿ ಮಾಡಿ ಪ್ರಸಾದನೂ ಕೊಟ್ಟು ಕಳಿಸಿದ್ದಾರೆ. ಆಡ್ಕೋಬೇಡ ಬಾಸ್ಗೆ. ಬೆಳಗ್ಗೆ ಚೇಂಬರ್ಗೆ ಹೋಗಿ ಬಯಸ್ಕೊಳ್ಳೋದಿದೆಯಲ್ಲ, ಅದು ನರಕ. ಇಡೀ ದಿವಸ ಅದೇ ನೆನಪಾಗ್ತಿರುತ್ತೆ. ಯಾವ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಕಡೆಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ವಂತ ಅದಕ್ಕೂ ಬೈತಾರೆ. ಬೇಜಾರುಗಳು ಮಾಡ್ಕೋಬೇಡ ಶಿವಪ್ಪನೆ. ನಮ್ಮ ಬಾಸ್ಕಿಗಳಿಗೆ ಅಜ್ಜಿಣ್ಣಗಳಾಗ್ಬಿಟ್ಟಿತ್ತಪ್ಪ. ಅದಕ್ಕೆ ಈ ಅಪ್ಪನು ಡಾಕ್ಟ್ರುಗಳ ಹತ್ರ ಹೋದ್ನು. ಡಾಕ್ಟ್ರುಗಳು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರಂತೆ. ಅದರಲ್ಲಿ ಏನು ಬರ್ಕೊಟ್ರು ಗೊತ್ತೇ? ಇನ್ನೇನಪ್ಪ ಬರೀತಾರೆ? ಮಾತ್ರೆಗಳು, ಟಾನಿಕ್ಕು. ಅದಂಗಲ್ಲ ಸಾರು. ನಮ್ಮ ಡಾಕ್ಟ್ರುಗಳು ಪ್ರಿಸ್ಕ್ರಿಪ್ಷನ್ಗಳಲ್ಲಿ ಬಾಸಿಗಳು ಬೆಳಗ್ಗೆ ತಿಂಡಿಗಳಾದ್ಮೇಲೆ, ಮಧ್ಯಾಹ್ನ ಊಟಗಳಾದ್ಮೇಲೆ, ರಾತ್ರಿ ಊಟಗಳಿಗೆ ಮುಂಚೆ ಒಬ್ಬರನ್ನಾದ್ರೂ ಆಡ್ಕೊಳ್ಳೇಬೇಕು ಅಂತ ಬರ್ದಿದ್ರಪ್ಪ. ಅರ್ಥ ಆಗ್ಲಿಲ್ವಾ? ಬಾಸ್ಕಿ ಸಾರು ಯಾರನ್ನಾದ್ರೂ ಆಡ್ಕೊಳ್ಳಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಕರ್ಸ್ ಮುಗಿದೇ ಹೇಳ್ತವ್ರೆ ನಮ್ಮ ಬಾಬುಗಳು. ಸುಮ್ನಿರ, ನನ್ನ ಯಾಕೆ ಆಡ್ಕೋತೀರಾ? ಆಡ್ಕೊಳ್ಳೋದಾದ್ರೆ ಶಿವನ ಆಡ್ಕೊಳ್ಳಿ. ಯಾಕಪ್ಪ, ನಾನೇನು ಮಾಡಿದೆ? ನೀನಲ್ಲಪ್ಪ, ನಿನ್ನ ಹೆಂಡತಿ ಗಿರಿಜಾ ಅವರು ಆಫೀಸಲ್ಲಿರೋರಿಗೆಲ್ಲ ಲೆಟರ್ ಕಳಿಸಿದ್ದಾರೆ. ಕೋಳಿ ಸಾಕಕ್ಕೆ ಯೋಗ್ಯತೆ ಇಲ್ದಿರೋನು ಕುರಿ ಸಾಕೋನ್ನ ಆಡ್ಕೊಂಡಂತೆ. ಬಾಸ್ಕಿ, ಹಾಗೆಲ್ಲ ಬೇರೆಯವ್ರನ್ನ ಆಡ್ಕೋಬಾರ್ದಪ್ಪ. ಅಂದೆ ಏನು ಮಾಡಲಿ ಸರ್? ನಮ್ಮ ಮುಂದೆ ಮಾತ್ರ ಬಿಲ್ಡಪ್ ಕೊಡ್ತಾನೆ, ಕೆಲಸ ಮಾಡಬೇಕು, ಕಾಯಕವೇ ಕೈಲಾಸ, ದೇವರು ದಿಂಡ್ರು ಎಲ್ಲ ಮನ್ಸಲ್ಲಿರ್ಬೇಕು ಅಂತ. ಈಗ ನೋಡಿದ್ರೆ ಹೆಂಡ್ತಿನ ಚೂ ಬಿಟ್ಟು ಲೆಟ್ರಲ್ಲಿ ಓಂ ನಮ ಶಿವಾಯ ಅಂತ ಬರ್ಸಿ ಊರಿಗೆಲ್ಲ ಹಂಚಿಸಿದಾನೆ. ಲವ್, ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೋ? ನಂತರ ನೇರವಾಗಿ ಬದುಕೋ. ಓಹೋ, ನೇರವಾಗಿ ಬದುಕದ್ನ ನೀನು ಯಾಕೆ ಕೊಡ್ತಿದ್ದಪ್ಪನೇ? ಅಲ್ಲ, ನೀನು ಸ್ಟ್ರೈಟ್ ಲೈನ್ಗಳು ಹಾಕಬಿಟ್ರುವ ಅದು ನಮ್ಮ ಮ್ಯಾನೇಜರ್ ಡೀಲಿಂಗ್ ರಾಜುಗಳ ಮನೆಗೆ ಹೋಗಿ ನಿಮ್ಮ ಮನೆಗಳಿಗೆ ಬರೋದು. ಅಂಥ ದೊಡ್ಡ ಬಕೆಟ್ ನನ್ನ ಮಗನು ನೀನು. ನೀನು ಹೋಗಿ ನಮ್ಮ ಶಿವಪ್ಪನಿಗೆ ಹೇಳ್ತಿದ್ಯಲ್ಲ. ಹೋಗ್ಲಿ ಬಿಡು ಬಾಬು, ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ಶಿವು, ನೀನು ನಿನ್ನ ಹೆಂಡತಿಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದಿತ್ತು ಕಣಯ್ಯ. ಅಲ್ಲಿ ನಮಗಾದ್ರೆ ಓಕೆ, ಆದರೆ ಇವರೆಲ್ಲ ಅದನ್ನು ಅಪಾರ್ಥ ಮಾಡಿಕೊಂಡು ಆಡ್ಕೊಂಡು ನಿನ್ನ ಮನಸ್ಸಿಗೆ ನೋವು ಮಾಡ್ತಾರಪ್ಪ. ಹ್ಞೂ ಕಣ್ ಶಿವಪ್ಪನೆ, ನಾನು ಅದನ್ನೇ ಹೇಳೋದು. ಲೆಟ್ರ್ಗಳು ನಮ್ಮ ಬದುಕಗಳನ್ನ ಉದ್ಧಾರ ಮಾಡ್ತಾವ ಹೇಳು? ಲೆಟ್ರ್ಗಳು ಯಾರು ನಮ್ಮ ಬದುಕಗಳನ್ನ ಉದ್ಧಾರ ಮಾಡಂಗೆ ಇದ್ಬಿಟ್ಟಿದ್ರ ಪೋಸ್ಟ್ ಆಫೀಸ್ಗಳು ಚಂದ್ರಲೋಕಗಳು ಇದ್ಬಿಡ್ತೈತಪ್ಪ. ನೀನು ಹೋಗಿ ನನ್ನ ನಂಬ್ಕೊಂಡು ಕೂತಿದ್ಯಲ್ಲ. ಶಿವು ಸರ್, ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್. ಇವರೆಲ್ಲ ಹಿಂಗೆ ಹೇಳೋದು. ಗಿರ್ಜಾ ಮೇಡಮ್ ಹೇಳಿದ್ಮೇಲೆ ನಾನು ಪತ್ರ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಅದ್ರಲ್ಲಿ ತಪ್ಪೇನಾಯ್ತು ಸರ್? ಈಗ ಪತ್ರ ಬರ್ದಿಲ್ಲ ಅಂತಂದ್ಮೇಲೆ ಅಕಸ್ಮಾತ್ ಏನಾದರೂ ಕೆಟ್ಟದಾಗೋಗ್ಬಿಟ್ರೆ ಇದರಿಂದಾನೇ ಆಗಿದ್ದು ಅನ್ನೋದು ಕಾಡಕ್ಕೆ ಶುರು ಆಗಕ್ಕಿಲ್ವಾ? ಬರದ್ರಿ ಅಂತ ತಪ್ಪು ಏನು ಆಯ್ತದೆ? ಒಂದಿಷ್ಟು ಇಂಕು, ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಅಮ್ಮ, ತುಂಬ ಕೈ ನೋವ್ತಿದೆ. ನನ್ನ ಕೈಲಿ ಇನ್ನು ಬರೆಯೋಕ್ಕಾಗಲ್ಲ, ಪ್ಲೀಸ್. ಏಯ್, ಕ್ರಿಕೆಟ್ ಆಡೋವಾಗ ಬ್ಯಾಟ್ ಬೀಸ್ತೀಯಾ? ಆ ಕೈ ನೋವು ಬರಲ್ವಾ ನಿಂಗೆ? ಅಮ್ಮ, ಬೌಲಿಂಗ್ ಮಾಡ್ಬೇಕಾದ್ರೂ ಕೈ ಬೀಸ್ತಾನೆ, ಆಗ ಮಾತ್ರ ಕೈ ನೋವು ಬರಲ್ಲ. ಈ ದೇವ್ರ ಹೆಸರು ಬರೀಬೇಕು ಅಂದ್ರೆ ಕೈ ನೋವಲ್ಲ ನಿನ್ಗೆ? ಅಮ್ಮ ಹೇಳ್ತಲ್ವಾ ಒಳ್ಳೇದಾಗತ್ತೆ ಅಂತ, ಬರಿಯೋ. ಹೋಮ್ವರ್ಕ್ ಬರೆದ್ರೆ ತಾನೇ ಒಳ್ಳೇದಾಗೋದು. ಟೀಚರ್ ವೆರಿ ಗುಡ್ ಅಂತ ಹಾಕೋದು. ಇದ್ರ ಮೇಲೆ ಯಾರಮ್ಮ ವೆರಿ ಗುಡ್ ಅಂತ ಹಾಕ್ತಾರೆ? ಹೇಗೆ ಒಳ್ಳೇದಾಗುತ್ತೆ? ಏಯ್ ನೋಡು, ಗುರು ಮೂಲ, ಋಷಿ ಮೂಲ, ದೇವ್ರ ಮೂಲ ಎಲ್ಲ ಕಂಡಿಡಿಯಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ನೀನೇನೋ ನಾನು ಅದನ್ನೇ ಕಂಡಿಡಿತೀನಿ ಅಂತ ಹೋಗ್ತಿದ್ಯಾ? ತಪ್ಪಾಯ್ತು ಅನ್ನೋ. ಅಮ್ಮ, ತಪ್ಪೇ ಮಾಡಿದೆ ತಪ್ಪಾಯ್ತು ಅಂತ ಹೇಗಮ್ಮ ಅನ್ಲಿ? ಸ್ಕಂದ, ಹಾಗೆಲ್ಲ ಎದುರುತ್ರ ಕೊಡಬಾರ್ದು. ಈ ದೊಡ್ಡವ್ರ ಪ್ರಾಬ್ಲಮೇ ನನಗೆ ಅರ್ಥ ಆಗಲ್ಲ. ಟೀಚರು ಉತ್ತರ ಕೊಡ್ಲಿಲ್ಲ ಅಂದ್ರೆ ಉತ್ತರ ಕೊಡು ಅಂತ ಬೈತಾರೆ. ಇಲ್ಲಿ ಉತ್ತರ ಕೊಟ್ರೆ ಎದುರುತ್ತರ ಕೊಡ್ತೀಯಾ ಅಂತ ಬೈತೀರಾ. ನಾನು ಏನ್ ಮಾಡ್ಲೋ? ಬಾಯಿ ಮುಚ್ಕೊಂಡು ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ 21 ಸಲ ಬರಿಬೇಕು. ಆಗೆಲ್ಲ ಒಳ್ಳೇದೇ ಆಗತ್ತೆ. ಪ್ರಶ್ನೆ ಕೇಳ್ತಾನೆ, ಪ್ರಶ್ನೆ, ಅದು ಈ ವಯಸ್ಸಿಗೆ. ಅಮ್ಮ, ಕೋಪ ಮಾಡ್ಕೋಬೇಡ. ಸ್ಕಂದಂಗೆ ಆಗ್ಲಿಲ್ಲ ಅಂದ್ರೆ ನಾನು ಬರ್ಕೊಡ್ತೀನಿ. ಬೇಡ ಪ್ರಣಿ, ಆಮೇಲೆ ಬರೋ ಪುಣ್ಯ ಎಲ್ಲ ನಿಂಗೆ ಒಬ್ಳಿಗೆ ಬರುತ್ತೆ. ಇವನಿಗೇನು ಬರಲ್ಲ. ಇವನ್ ಕೆಲಸ ಇವನು ಮಾಡ್ಲಿ. ಏಯ್, ನೀ ಬರೆಯೋ ಸುಮ್ಮನೆ. ದೊಡ್ಡವನಾದ್ಮೇಲೆ ಇವರೆಲ್ರಿಗೂ ಸರಿಯಾಗಿ ಮಾಡ್ತೀನಿ. ನೋಡು ಏನೋ ಗೊಣಗ್ತಿದ್ದಾನೆ. ಏನೋದು? ಬರಿತೀನಿ ಅಂದೆ.
ಅಪ್ಪ ಭಗವಂತ, ಈಗಿನ ಕಾಲದ ಮಕ್ಕಳಿಗೆ ಭಯನೂ ಇಲ್ಲ ಭಕ್ತಿನೂ ಇಲ್ಲ, ಎಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಪ್ಪ. ನೀನ್ ಮಾತ್ರ ಕೊಡ್ಬೇಕಾಗಿರೋ ಗುಡ್ ನ್ಯೂಸ್ ಕಡೆ ಮಾತ್ರ ಗಮನ ಕೊಡು. ಇವನ್ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಸಾರಿ. ಗುಡ್ ಮಾರ್ನಿಂಗ್ ಸರ್. ಎಷ್ಟು ಸರಿ ಗುಡ್ ಮಾರ್ನಿಂಗ್ ಹೇಳ್ತೀಯಾ? ಆಫೀಸ್ ಆಮೇಲೆ ಏನೇ ಕೆಲಸ ನಿಂಗೆ? ಸರ್, ಡೀಲರ್ ಬಂದಿದ್ರು, ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಮಸ್ಕ ಹೊಡೆದು ಅವ್ರನ್ನ ಕಳ್ಸ್ಕೊಟ್ಟು ಬರ್ತಾ ಇದ್ದೀನಿ. ಡೀಲರ್ಗಿನ ಮರ್ಯಾದೆ ಡಿ ಲಿಂಗರಾಜ್ಗಿಲ್ಲ. ಅಯ್ಯೋ ಯಾಕಿಲ್ಲ ಸರ್, ಕೊಂಡ್ಕೊಳ್ಳೋ ಮರ್ಯಾದೆನ ಕೊಡಬಹುದು ಸರ್, ಕೊಂಡ್ಕೊಳ್ಳೋಕೆ ಆಗದೆ ಇರೋ ಮರ್ಯಾದೆನ ತೋರಿಸಬಹುದು ಸರ್. ಸರ್, ಇದು ಮೆಹತಾ ಕಂಪ್ನಿ ಫೈಲು, ನಾನು ತಗೊಂಡು ಹೋಗ್ಬೇಕಾಗಿರೋದು ನಿಮ್ಮ ಕೈಲಿದೆ. ಹೌದು, ನಾನೇ ತಗೊಂಡೋಗ್ತೀನಿ. ಅಯ್ಯೋ ಸರ್, ನನ್ನ ಕೆಲಸ ನೀವ್ಯಾಕೆ ಸರ್ ಮಾಡ್ತೀರಾ? ನಾನೇ ಮಾಡ್ತೀನಿ ಸರ್, ನನ್ನ ಕೆಲಸ ಸರ್, ನಾನು ಮಾಡ್ತೀನಿ. ನನ್ನ ಕೆಲಸ ಸರ್, ನಾನೇ ಸಾರಿ ಸರ್, ಸಾರಿ ಸರ್. ಇದು ನಿಮ್ಮ ಹ್ಯಾಂಡ್ ರೈಟಿಂಗು? ಹೌದು. ಏನಿವಾಗ? ಅಲ್ಲ ಸರ್, ಇದೆಲ್ಲ ತಪ್ಪು ಅಂತ ನನ್ನ ಮನೇಲಿ ಹೇಳಿ ಬಂದಿದ್ದೀನಿ. ಆಗಲೇ ನೋಡಿದ್ರೆ ನೀವು ನನ್ನ ಅಷ್ಟೊಂದು ಬೈದ್ರಿ, ಇವಾಗ ನೀವು ಬರ್ದಿದ್ದೀರಲ್ಲ ಸರ್. ಶಿವಪ್ರಸಾದ, ನಿನ್ನ ಹೆಂಡತಿ ಗಿರಿಜಾ ಅವ್ರು ಮಾಡಿರೋ ಕೆಲಸಕ್ಕೆ ನಾನು ಹಣೆ ಚೆಚ್ಕೊಂಡು ಸಾಯ್ಬೇಕು, ಹಂಗಾಗಿದೆ ನನ್ನ ಪರಿಸ್ಥಿತಿ. ಲೆಟರ್ನ ಹಾಗೆ ಕಳಿಸಿದ್ರೆ ಇಗ್ನೋರ್ ಮಾಡ್ತಿದ್ದೆ, ಲೆಟರ್ನ ಇಗ್ನೋರ್ ಮಾಡಿದ್ರೆ ಬೇರೆಯವ್ರು ಕಳಿಸ್ಲಿಲ್ಲ ಅಂತಂದ್ರೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಬರ್ದಿದ್ರಲ್ಲಪ್ಪ, ಆ ಬೈಕೆ ಕಳಿಸ್ಲೇಬೇಕಾಯ್ತು. ಎಲ್ಲ ನನ್ನ ಹಣೆ ಬರ, ನಿಮ್ಮಂತವ್ರು ಸಹವಾಸ ಮಾಡಿ ಹೀಗೆ ಮಾಡ್ಬೇಕಾಯ್ತು. ಕೊಡ ಇಲ್ಲಿ ಫೈಲ್, ಕೆಲಸ ಮಾಡೋ. ಬ್ಯಾಡ್ ನ್ಯೂಸ್ ಬರುತ್ತೆ ಅನ್ನೋದು ಇಷ್ಟೊಂದು ಭಯ ಹುಡ್ಸುತ್ತಾ ಭಗವಂತ? ಎಜುಕೇಟೆಡ್, ಮೇಲಾಗ ಆಫೀಸ್ ಮ್ಯಾನೇಜರ್, ಅವರೇ ಇಂಥ ಮೌಢ್ಯಗಳನ್ನೆಲ್ಲ ಪಾಲಿಸ್ತಾರೆ. ಇವ್ರನ್ನ ಹೋಲಿಸ್ಕೊಂಡ್ರೆ ನಮ್ಮ ಆಫೀಸ್ ಫ್ರೆಂಡ್ಸೇ ವಾಸಿ. ನನ್ನನ್ನು ಆಡ್ಕೊಂಡ್ರೆ ಹೊರತು ಇಂಥದನ್ನೆಲ್ಲ ಪಾಲಿಸೋಕ್ಕೆ ಹೋಗಲಿಲ್ಲ. ದೇ ಆರ್ ವೆರಿ ಗುಡ್ ಫ್ರೆಂಡ್. ಹಾಂ, ಇದೇನಿದು? ಯಾರೂ ಪತ್ತೆ ಇಲ್ಲ. ರಾಮಯ್ಯ, ರಾಮಯ್ಯ, ಏನು ಸರ್? ಎಲ್ಲಿ ಮಾಯ ಆಗ್ಬಿಟ್ರೆ ಎಲ್ಲರೂ? ಬನ್ನಿ ಸರ್, ತೋರಿಸ್ತೀನಿ. ಬಾಷ್ಕೆ, ನನ್ನ ಅಣ್ಣಂದು ಆಯ್ತು, ನಿಂದು? ನಂದು ಬರೀ ಇನ್ನೂ 8 ಆಗಿರೋದು. ಮೇಡಮ್, ನಿಮ್ಮದು? ಇದೊಂದು ಕಂಪ್ಲೀಟ್ ಮಾಡಿದ್ರೆ 21 ಆಗತ್ತೆ. ಮಾರ್ಗಿ, ನೀನೂ ಬರೀತಿರೋದು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಸರ್, ನನ್ನ ಕಲ್ಚರ್ನ ನೋಡಿ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನ ಪ್ರಕಾರ ದೇವರು ಒಬ್ಬನೇ. ನೀವು ಕೃಷ್ಣ ಅಂದರೆ ನಾವು ಜೀಸಸ್ ಅಂತೀವಿ. ದೇವ್ರನ್ನ ನೋಡೋ ದೃಷ್ಟಿ ಬೇರೆ ಬೇರೆ ಇರಬಹುದು, ಆದರೆ ಆ ದೃಷ್ಟಿ ಕೊಟ್ಟಿರೋ ದೇವರು ಒಬ್ಬನೇ ಅಲ್ವಾ? ಮುತ್ತಿನಂತ ಮಾತು ಹೇಳಿದ್ರಿ ಮಾರ್ಗೆ ಮೇಡಮ್. ಆದರೂ ನೀವು ಯಾಕೆ ಲೆಟರ್ ಬರಿತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಶಿವ, ಜಸ್ಟ್ ಏನಾಗುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಲೇ, ಸುಳ್ಳು ಹೇಳಕ್ಕೆ ಕೇಳ್ತೀಯಪ್ಪನೆ, ನಿಜಗಳು ಹೇಳ. ನಾನು ಹೇಳ್ತೀನಪ್ಪ, ನಾವು ಲೆಟ್ರ್ ನೋಡಿ ಪಕ್ಕಕ್ಕಿಟ್ಟಿದ್ವಿ, ಆದರೆ ಅದರಲ್ಲಿ ಬ್ಯಾಡ್ ನ್ಯೂಸ್ ಬರುತ್ತೆ ಅಂತ ಬೇರೆ ಇತ್ತಲ್ಲ. ಅದು ಅಲ್ಲದೆ ರಾಮಯ್ಯ ಲೆಟ್ರ್ ಬರೆಯೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಂತ ಕೂಡ ಹೇಳಿದ್ನಲ್ಲ, ಅದು ನಿಜ ಅನ್ನಿಸ್ತು. ಬ್ಯಾಡ್ ನ್ಯೂಸ್ ಬರೋ ಬದಲು ಲೆಟ್ರ್ ಬರೆದು ಬಿಡೋಣ ಅಂತ ನಾವೇನೆ ಡಿ ಲಿಂಗರಾಜ್ ಸರ್ ಹತ್ರ ಪರ್ಮಿಷನ್ ತಗೊಂಡು ಲೆಟ್ರ್ ಬರೀತಾ ಇದ್ದೀವಿ. ಸರ್, ನೀವು ಬದಲಾಗ್ಬಿಟ್ರ? ನನ್ನನ್ನು ಆಡ್ಕೊಳ್ಳೋ ನೀವೆಲ್ಲ ಮೌಢ್ಯಕ್ಕೆ ಬೆಲೆ ಕೊಡಲ್ಲ ಅಂತ ಈಗಷ್ಟೇ ಸಂತೋಷ ಪಟ್ಟೆ. ನೋಡಿದ್ರೆ ನೀವು ಅದನ್ನೇ ಮಾಡ್ತಾ ಇದ್ದೀರಲ್ಲ. ನೋಡಿ ಸರ್, ಇದ್ರ ಬದಲು ಕೆಲಸ ಜಾಸ್ತಿ ಮಾಡೋಣ, ಪ್ರೊಡಕ್ಷನ್ ಜಾಸ್ತಿ ಮಾಡೋಣ, ಆಗ ನ್ಯಾಚುರಲಿ ಗುಡ್ ನ್ಯೂಸ್ ಬಂದೇ ಬರುತ್ತೆ. ಅದು ಬಿಟ್ಟು ಈ ಥರ ಟೈಮ್ ವೇಸ್ಟ್ ಮಾಡ್ಕೊಂಡು ಲೆಟರ್ ಬರಿತಾ ಇದ್ರೆ 100% ಬ್ಯಾಡ್ ನ್ಯೂಸ್ ಬರುತ್ತೆ. ಶಿವ, ನೀನೇನೇನೋ ಅಪ್ಶಕ್ನ ನೋಡಿ ಬೇಡ, ಸುಮ್ಮನೆ ನಿಂತ್ಕೋ. ಮೇಡಮ್, ನಿಮ್ದು ಆಯ್ತಾ? 21 ಕಂಪ್ಲೀಟ್ ಆಯಿತು. ಕೊಡಿ, ನಿಮಗೂ ಬರ್ಕೊಡ್ತೀನಿ. ಬೇಡಪ್ಪ, ಆಮೇಲೆ ನನಗೆ ಬರೋ ಗುಡ್ ನ್ಯೂಸು ನಿಮಗೆ ಬರೋ ಬ್ಯಾಡ್ ನ್ಯೂಸು ನನಗೆ ಬಂದ್ರೆ ಕಷ್ಟ. ನಾನೇ ಬರ್ಕತ್ತೀನಿ. ಏನ್ ರಾಮಯ್ಯ ಇದು? ಬುದ್ಧಿ ಇಲ್ಲದೆ ಇರೋರ್ಗೆ ಹೇಳೋಕ್ಕಾಗತ್ತಾ ಸರ್? ನಾನು ಒಂದು 5 ಬರೆಯೋದಿದೆ, ಬರ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ ಭಗವಂತ, ಈ ಥರ ಎಜುಕೇಟೆಡ್ಸೇ ಇಂಥ ವಿಚಾರಗಳಿಗೆ ಮರಳಾದ್ರೆ ಏನು ಗತಿ?
ಹೇಳು ಗಿರಿ. ರೀ ಹೋದ್ರ ಪೋಸ್ಟ್ ಆಫೀಸ್ಗೆ? ಏ ಗಿರಿ, ರಾತ್ರಿ ಹೊತ್ತಲ್ಲಿ ಯಾವ ಪೋಸ್ಟ್ ಆಫೀಸೇ ಓಪನ್ ಇರುತ್ತೆ? ರೀ ರಾತ್ರಿ ಹೊತ್ತು ಹೋಟ್ಲ್ ಓಪನ್ ಇರಲ್ವಾ, ಪಬ್ ಓಪನ್ ಇರಲ್ವಾ, ಥಿಯೇಟರ್ ಓಪನ್ ಇರಲ್ವಾ, ಪೋಸ್ಟ್ ಆಫೀಸ್ ಯಾಕ್ರಿ ಓಪನ್ ಇರಲ್ಲ? ಗಿರಿ, ಅದ್ಯಾವುದು ಸರ್ಕಾರಿ ಕಚೇರಿಗಳಲ್ಲ, ಅದಕ್ಕೆ ಓಪನ್ ಇರುತ್ತೆ. ಗೌರ್ಮೆಂಟ್ ಆಫೀಸು 5:30 6 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಬಡ್ಕೊಂಡೆ ಬೇಗ ಹೋಗ್ರಿ ಅಂತ ನನ್ನ ಮಾತು ಎಲ್ರಿ ಕೇಳ್ತೀರಾ ನೀವು? ಗಿರಿ, ನಾನು ಹೋಗ್ಬೇಕು ಅಂತ ಅನ್ಕೊಂಡ್ರು ನನ್ನ ಮೇಲೊಬ್ಬ ಮ್ಯಾನೇಜರ್ ಇದನ್ನಲ್ಲ, ಅವನಿಗೆ ನನ್ನ ಪ್ರೆಷರ್ ಅರ್ಥ ಆಗಲ್ವಲ್ಲ. ಯೋರಿ ನನಗದೆಲ್ಲ ಗೊತ್ತಿಲ್ಲ. ನೀವೀಗ 500 ಪೋಸ್ಟ್ ಕಾರ್ಡ್ ತರಬೇಕು ಅಷ್ಟೇ. ಹಾ, 500 ಪೋಸ್ಟ್ ಕಾರ್ಡಾ? ಹೇ ಗಿರಿ, ಇದ್ದಿದ್ದ ಕಾಸು ತರಕಾರಿ ಗಂಧದ ಕಡ್ಡಿಗೆ ಆಗೋಯ್ತು. 500 ಪೋಸ್ಟ್ ಕಾರ್ಡ್ ಅಂದ್ರೆ ಎಲ್ಲಿಂದ ತರಲಿ ನಾನು? ಇಷ್ಟಕ್ಕೂ ಅಷ್ಟೊಂದು ಕಾರ್ಡ್ ಏನಕ್ಕೆ? ಓಂ ನಮ ಶಿವಾಯ ಅಂತ ಬರೆಯಕ್ಕೆ. 21 ಕಾರ್ಡಲ್ಲಿ ಬರೆದಿದ್ದಕ್ಕೆ ನಿಮಗೆ ಇನ್ಕ್ರಿಮೆಂಟ್ ಆಯಿತು ಅಂದರೆ ಇನ್ನು 500 ಕಾರ್ಡಲ್ಲಿ ಬರೆದ್ರೆ ನೀವು ಮ್ಯಾನೇಜರ್ ಆಗೋದು ಗ್ಯಾರಂಟಿ. ಅಯ್ಯೋ ಗಿರಿ, ಕನ್ಸು ಕಾಣಬೇಕು ನಿಜ, ಆದರೆ ದೊಡ್ಡ ಕನ್ಸನ್ನ ನನ್ಸು ಮಾಡೋಕೆ ಹೋದ್ರೆ ಕಣ್ಣಿಗೆ ಕಾಣಿಸಿದ್ದೆಲ್ಲ ಬೇಕು ಅಂತ ಅನ್ಸೋ ಶುರು ಆಗ್ಬಿಡುತ್ತೆ. ನನ್ನ ಮಾತು ಕೇಳು ಗಿರಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ರೀ, ನಾನೇ ನಿಮಗೆ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಿಕೊಡಿ ಅಂತ ಕೇಳಿದ್ನಾ, ಅಥವಾ ಹೊಸ ವರ್ಷಕ್ಕೆ ನನಗೆ ಕಾರ್ಡ್ ಕೊಡಿ ಅಂತ ಕೇಳಿದ್ನಾ? ಇಲ್ಲ ತಾನೇ? ನಾನು ಕೇಳ್ತಿರೋದು 500 ಪೋಸ್ಟ್ ಕಾರ್ಡು. ಅದನ್ನೇ ನೀವು ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅರ್ಥ. ಗಿರಿ, ನೀನು ನನ್ನ ಪ್ರೀತಿನ ವೆಡ್ಡಿಂಗ್ ಕಾರ್ಡಲ್ಲಿ ಅಳೆದಿದ್ದಿದ್ರೂ ಪರವಾಗಿಲ್ಲ, ಹೋಗಿ ಹೋಗಿ ಪೋಸ್ಟ್ ಕಾರ್ಡಲ್ಲಿ ಅಳಿತಾ ಇದೆಯಲ್ಲ ಗಿರಿ. ಸರ್, ರೋಡಲ್ಲಿ ಅಡ್ಡ ಹಾಕಿದ್ರೆ ಹೆಂಗೆ? ಹೌದು ಸರ್, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್. ಸ್ವಲ್ಪ ಸೈಡಿಗೆ ತಗೋತೀನಿ. ನಾಟ್ ಫೇರ್ ಗಿರಿ, ದಿಸ್ ಇಸ್ ನಾಟ್ ಫೇರ್. ನೋಡು ಪ್ಲೀಸ್, ನೀನು ಅಳ್ಬೇಡ. ಅಳು ನಿಲ್ಸು ಅಂತ ಹೇಳೋದು ನೀವೇ. ಅಳು ನಿಲ್ಸಿದ್ರೆ ಏ ಅಂತ ನಂಗೆ ಕೂಗ್ತೀರಾ? ಓ, ನಿನ್ನ ಹತ್ರ ಮಾತಾಡ್ಕೊಂಡಿದ್ದಕ್ಕೆ ಯಾರೋ ನನ್ನ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ಪೋಸ್ಟ್ ಅಂತೆ ಪೋಸ್ಟ್, ಹಿಡು ಫೋನು. ಏಯ್, ಯಾವ ನಾನು? ರೀ ಅಯ್ಯೋ, ರೀ ನನ್ನಿಂದಾನೇ ನಿಮ್ ಗಾಡಿ ಕಳೆದೋಯ್ತು ಅಂತ ಅದು ಹೇಗ್ರಿ ಹೇಳ್ತೀರಾ ನೀವು? 500 ಲೀಟರ್ ಬೇಕು ಬೇಕು ಅಂತ ನೀನು ಪೀಡಿಸ್ತಾ ಇದ್ದಲ್ಲ, ನಿನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ. ಅವ್ನು ಯಾವನ ಬಂದ ನನ್ನ ಕಣ್ ಮುಂದೆನೆ ನನ್ನನ್ನು ಯಾಮಾರಿಸಿ ನನ್ನ ಗಾಡಿ ಎತ್ಕೊಂಡು ಹೊಟ್ಟೋದ. ಶೂರೇ, ನನ್ನ ಪೊಲೀಸ್ ತಲೆ ಉಪಯೋಗಿಸಿ ಕೇಂತಿದ್ದೆ. ಅವ ನಿಮ್ಮ ಕಣ್ಮುಂದೆ ಗಾಡಿ ಎತ್ತಕ್ಕೆ ಹೋದ ಅಲ್ದ? ಹೌದು. ಅಂದಮೇಲೆ ಅದು ಕಳ್ತನ ಹೆಂಗೆ ಹತ್ತು ಮರ್ರೆ? ಅದು ನಿಮ್ಮ ಮೂರ್ಖತನ. ಹೌದು, ಇಂಥ ಮೂರ್ಖತನ ಕೆಲಸ ಮಾಡಿ ನಮ್ಮ ಅಕ್ಕಂಗೆ ಬೈತಿದ್ದೀರಲ್ಲ, ಇದು ದಡ್ತನ ಅಲ್ವಾ? ಆಹಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನನ್ನು ದಡ್ಡ ಮೂರ್ಖ ಅಂತ ಇದ್ದೀರಾ. ನನ್ನ ಕಷ್ಟ ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ಕಷ್ಟನೋ ಸುಖನೋ, ಆಫೀಸ್ಗೆ ಹೋಗೋದಕ್ಕೆ ಇದ್ದಿದ್ದು ಅದೊಂದೇ ಗಾಡಿ. ಎಲ್ಲರೂ ಗಾಡಿ ತೊಗೊಂಡು ರೋಡ್ಗೆ ಇಳಿದ್ರೆ 4 ಜನ ತಿರುಗಿ ನೋಡಬೇಕು ಅಂತ ಅನ್ಕೋತಾರೆ. ಆದರೆ ನಾನು ಆ ಗಾಡಿ ಮೇಲೆ ಕೂತ್ಕೊಂಡ್ರೆ ಅಪ್ಪನ ಹೆಗಲ ಮೇಲೆ ಕೂತಾಗಿರುತ್ತೆ ಅಂತ ಇವತ್ತವರೆಗೂ ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ 3,000 ಕೇಳಿದ್ರು, ನಾನು ಬಿಲ್ಕುಲ್ ಕೊಡಲ್ಲ ಅಂದ್ಬಿಟ್ಟೆ. ಯಾಕೆ ಗೊತ್ತಾ? ಅದನ್ನ ಮಾರೋದು ಒಂದೇ, ಅಪ್ಪನ ಮಾರೋದು ಒಂದೇ ಅಂತ. ಏ ಮೂರ್ಖ ದಡ್ಡ, ನಾನಾ? ನೀನೇ ಅಲ್ವೋ? ಆ ಡಬ್ಬ ಗಾಡಿನ 1,000 ರೂಪಾಯಿಗೂ ಯಾರು 3 ಸಲ ಅಂತ ಹೇಳಿದ್ದೆ. ಅಂಥದ್ರಲ್ಲಿ 3,000 ರೂಪಾಯಿ ಕೊಡ್ತೀನಿ ಅಂದಾಗ ಕೊಡೋದು ಬಿಟ್ಬಿಟ್ಟು ಯಾಕೆ ಬಂದೆ? ಥ್ಯಾಂಕ್ ಗಾಡ್, ಆ ಗಾಡಿ ಕಳ್ತನ ಆಗಿದ್ದು ಒಳ್ಳೇದೇ ಆಯ್ತು. ಪ್ರತಿ ಸಲ ಅಪ್ಪ ನನ್ನ ಸ್ಕೂಲಿಗೆ ಬಿಡಕ್ ಬಂದಾಗ ಫ್ರೆಂಡ್ಸ್ ಎಲ್ಲ ಆಡ್ಕೋತಿದ್ರು. ಅಮ್ಮ ಲೆಟರ್ ಬರ್ದಿದ್ದಕ್ಕೆ ಇದು ಗುಡ್ ನ್ಯೂಸ್. ಎಸ್ ಕಂದ, ಅಪ್ಪನ ಗಾಡಿ ಕಳ್ದೋಗಿರೋದು ನಿಂಗೆ ಗುಡ್ ನ್ಯೂಸ್ ಏನೋ? ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ಆ ಲೆಟ್ರಿಂದಾನೆ ನನ್ನ ಗಾಡಿ ನನ್ನನ್ನು ಬಿಟ್ಟು ಹೋಗಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆ ಥರ ಲೆಟರ್ಗಳನ್ನ ಈ ಮನೇಲಿ ಯಾರೋ ಬರೀ ಕೂಡ್ದು. ಆಯ್ತು ರೀ, ಆಯ್ತು, ನಾನು ಲೆಟ್ರ್ ಬರೆಯೋದನ್ನ ನಿಲ್ಲಿಸ್ತೀನಿ, ಸರಿನಾ? ಆದರೆ ಟೆಸ್ಟಲ್ಲಿ ಫೇಲ್ ಆಗಿದ್ದಿ ಪ್ರಣಿ ಮೇನ್ ಎಕ್ಸಾಮಲ್ಲಿ ಫೇಲ್ ಆಗ್ತಾಳೆ. ಆಗೇನ್ರಿ ಮಾಡ್ತೀರಾ? ಸ್ಕಂದ ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡ, ಆದರೆ ನಾಳೆ ದಿನ ಆಚೆ ಎಲ್ಲೋ ಬಿದ್ದು ತಲೆನೇ ಒಡ್ಕೊಂಡ್ಬಿಟ್ರೆ ಆಗೇನ್ರಿ ಮಾಡ್ತೀರಾ? ಪಾಪ ಮಾವ ವಯಸ್ಸಾಗಿದೆ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಗೇನ್ರಿ ಮಾಡ್ತೀರಾ? ಈ ಎಲ್ಲ ಬ್ಯಾಡ್ ನ್ಯೂಸು ಬಂದರೂ ತಡ್ಕೊಳ್ಳೋ ಶಕ್ತಿ ನಿಮಗಿದೆ ಅನ್ನೋದಾದ್ರೆ ಸರಿ ಆಯ್ತು, ನಾನು ಲೆಟ್ರ್ ಬರೆಯೋದನ್ನ ನಿಲ್ಲಿಸ್ತೀನಿ. ಹೇ ಗಿರಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಬಿಡ್ತು ಅನ್ನೆ. ಎಲ್ರಿಗೂ ಬುದ್ಧಿ ಹೇಳ್ತೀನಿ ನಾನು. ಈಗ ನಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ, ನಮ್ಮ ಮನೆಗೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂದರೆ ಆ ಲೆಟರ್ನ ನಾನು ಬರ್ದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಏನು ಮಾಡಲಿದ್ದೇವ್ರೆ? ಗಿರಿ, ಈಗೇನು
ಲೆಟ್ರ್ ಬರೀಬೇಕು ತಾನೆ, ಬರಿತೀನಿ ಬಿಡು. ಶಿವಪ್ರಸಾದ್, ಭಗವಂತ, ನನ್ನ ಸೃಷ್ಟಿಯಲ್ಲಿ ನಿನ್ನನ್ನು ಅತ್ಯುನ್ನತ ಜೀವ ಅಂತ ಭಾವಿಸಿದ್ದಕ್ಕೆ, ನೀನ್ ನನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತಿದೆ. ಅಯ್ಯೋ, ಯಾಕೆ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಾನೇನ್ ಮಾಡಿದೆ? ಯಾರು ನೀನ್ ಭಗವಂತ ಅಂತ? ಹೋಗು, ನಿನ್ನ ಹೆಂಡತಿ ಹೇಳೋ ಹಾಗೆ ನೀನ್ ಪತ್ರ ಬರೆದು 100 ಜನರಿಗೆ ಕಳಿಸಿದ್ರೆ ಮಾತ್ರ ನಾನು ಒಳ್ಳೇದು ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಮನೆಯವ್ರಿಗೆ ನಾನು ಕೆಟ್ಟದ್ದು ಮಾಡ್ತೀನಿ. ಹಾಗಂತ ನಿನಗನ್ನಿಸ್ತಾ ಇದೆಯಾ? ಅಯ್ಯೋ, ಹಾಗಲ್ಲ ಭಗವಂತ. ಗಿರಿ ಹೇಳಿದ ತಕ್ಷಣ ತಲೆಯಲ್ಲಿ ಬರೀ ಕೆಟ್ಟದ್ದೇ ಓಡ್ತಾ ಇದೆ, ಅದಕ್ಕೆ ಒಪ್ಕೊಂಡೆ. ತಂದೆ ಮಕ್ಕಳನ್ನ ಶಿಕ್ಷಿಸ್ತಾನೆ, ತಪ್ಪೇ ಮಾಡದೇ ಇರೋ ಮುಗ್ಧರನ್ನ ರಕ್ಷಿಸ್ತಾನೆ. ಈ ಮಾತು ನಿಮಗೆ ಅರ್ಥ ಆಗ್ಲಿಲ್ವಾ? ಯಾವ ಮೌಢ್ಯದ ವಿರುದ್ಧ ನೀನು ಧ್ವನಿ ಎತ್ತಿದ್ಯೋ, ಈಗ ಅದೇ ಮೌಢ್ಯಕ್ಕೆ ನೀನೇ ಬಲಿಯಾಗ್ತಿದ್ಯಾ ಅಂದ್ರೆ ನಿನ್ನ ಸ್ನೇಹ ನನಗೆ ಅಗತ್ಯ ಇಲ್ಲ ಶಿವಪ್ರಸಾದ್. ನಿಷ್ಕಲ್ಮಶ ಮನಸ್ಸಿರೋನಿಗೆ ಭಯ ಇರೋದಿಲ್ಲ, ಪ್ರಾಮಾಣಿಕ ವ್ಯಕ್ತಿಗೆ ನಾಳೆ ಅನ್ನೋ ಚಿಂತೆ ಇರೋದಿಲ್ಲ, ಕಾಯಕವೇ ಕೈಲಾಸ ಅಂತ ನಂಬಿರೋನಿಗೆ ಕಷ್ಟ ಎದುರಾಗೋದಿಲ್ಲ. ಈ ಎಲ್ಲಾ ಗುಣಗಳು ನಿನ್ನಲ್ಲಿ ಇದ್ದಿದ್ದಕ್ಕೆ ನಾನು ನಿನ್ನ ಸ್ನೇಹಿತನಾಗಿ ನಿನ್ನಲ್ಲಿಗೆ ಬಂದೆ. ಆದರೆ ಈ ಗುಣಗಳನ್ನು ನೀನು ಕಳ್ಕೊಂಡ ಮರುಕ್ಷಣ ನಾನು ನಿನ್ನಿಂದ ಬಲು ದೂರ. ಅಯ್ಯೋ ಭಗವಂತ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಭಗವಂತ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಅಮೂಲ್ಯವಾದ ಉಡುಗೊರೆ ಅಂದ್ರೆ ಅದು ನಿನ್ನ ಸ್ನೇಹ. ನಿನ್ನ ಸ್ನೇಹನ ಕಳ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ. ನಿನಗೆ ಗೊತ್ತಲ್ವಾ, ಸಂಸಾರ ಅಂತ ಬಂದ್ರೆ ಮೊದಲಿಂದನೂ ನಾನು ಎಷ್ಟು ಹೆದರ್ಕೊಳ್ತೀನಿ ಅಂತ. ಪ್ಲೀಸ್ ಭಗವಂತ, ಹೀಗೆಲ್ಲ ಮಾಡಬೇಡ. ನಾನು ಬೆಲೆ ಕೊಡುವುದು ಮಿತ್ರನಿಗೆ ಹೊರತು ಪತ್ರಕ್ಕಲ್ಲ. ನಾನು ಬಾಗುವುದು ಭಕ್ತಿಗೆ ಹೊರತು ಭಯಕ್ಕಲ್ಲ. ನಾನು ಮೆಚ್ಚುವುದು ಕಾಯಕವನ್ನೇ ಹೊರತು ಕಾಯವನ್ನಲ್ಲ. ನಾನು ಇಚ್ಛಿಸುವುದು ಶ್ರಮದ ದಾರಿಯನ್ನೇ ಹೊರತು ಅಡ್ಡದಾರಿಯನ್ನಲ್ಲ. ಇದಕ್ಕೂ ಮೀರಿ ನೀನು ಮೌಢ್ಯಕ್ಕೆ ಶರಣಾಗಬೇಕೆಂದಿದ್ದರೆ ನಿನ್ನ ಅಂತರಾತ್ಮ ಹೇಳಿದಂತೆ ಮಾಡು. ಅಯ್ಯೋ ಭಗವಂತ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಭಗವಂತ, ಭಗವಂತ. ಯೋರಿ, ಮೊದಲು ಲೆಟ್ರ್ ಬರೀರಿ. ಈ ಥರ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಕಾಯಿಲೆನೂ ಹೋಗುತ್ತೆ. ಪ್ರಣಿ, ನಡಿ ತಟ್ಟೆ ಹಾಕು. ಬನ್ನಿ ಮಾವ, ಎಲ್ಲರೂ ಊಟ ಮಾಡೋಣ. ಈಗ ನನ್ನ ಅಂತರಾತ್ಮ ಲೆಟ್ರ್ ಬರಿ ಅಂತಾನೆ ಹೇಳ್ತಾ ಇದೆ. ಬರಿತೀನಿ, ಲೆಟ್ರ್ ಬರಿತೀನಿ. ಗಿರಿಜಾ, ಅಮ್ಮ ಗಿರಿಜಾ. ಹಾ ಮಾವ. ಶಿವು ಕೊನೆಗೂ ನಿನ್ನ ಮಾತು ಬೆಲೆ ಕೊಟ್ಟು ಪತ್ರ ಬರೆದಿದ್ದಾನಮ್ಮ. ಹೌದಾ? ದೇವ್ರೆ, ಕೊನೆಗೂ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿಯಲ್ಲಪ್ಪ ಭಗವಂತ. ತಡಿಯಮ್ಮ, ಮೊದಲು ಅವನೇನು ಬರ್ದಿದ್ದಾನಂತ ಓದ್ತೀರಿ. ಇನ್ನೇನು ಬರ್ದಿರ್ತಾರೆ ಮಾವ? ಓಂ ನಮ ಶಿವಾಯ ಅಂತ ಬರ್ದಿರ್ತಾರೆ. ಇಲ್ಲಮ್ಮ, ಇಲ್ಲೇನೋ ಬೇರೆ ಬರೆದು ಹಾಕಾಡತ್ತೆ. ಓಂ ನಮ ಶಿವಾಯ, ಶಿವನೇ ಜಗದೊಡೆಯ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನದ್ದೇ. ದೇವರಿಲ್ಲದೆ ಜಗತ್ತಿಲ್ಲ. ಹಾಗಿದ್ದರೆ ದೇವರಲ್ಲಿದ್ದಾನೆ. ಕಣ್ಣು ಮುಚ್ಚಿದರೆ ಕತ್ತಲಲ್ಲಿದ್ದಾನೆ, ಕಣ್ಣು ಬಿಟ್ಟರೆ ಬೆಳಕಿನಲ್ಲಿದ್ದಾನೆ. ಪರಿಚಿತರಲ್ಲಿದ್ದಾನೆ, ಅಪರಿಚಿತರಲ್ಲಿದ್ದಾನೆ. ಬಲದಲ್ಲಿದ್ದಾನೆ, ಹಂಬಲದಲ್ಲಿದ್ದಾನೆ. ರಾಗದಲ್ಲಿದ್ದಾನೆ, ಅನುರಾಗದಲ್ಲಿದ್ದಾನೆ. ಕಾರ್ಯದಲ್ಲಿದ್ದಾನೆ, ಕಾಯಿಕದಲ್ಲಿದ್ದಾನೆ, ಕೃತಿಯಲ್ಲಿದ್ದಾನೆ. ಆದರೆ ದೇವರು ಎಲ್ಲಿಲ್ಲ? ಮೌಢ್ಯದಲ್ಲಿಲ್ಲ, ಅಜ್ಞಾನದಲ್ಲಿಲ್ಲ, ಅನ್ಯಾಯದಲ್ಲಿಲ್ಲ. ಕೊಡಿಲಿ. ತನ್ನ ಹೆಸರು ಜಪಿಸಲಿಲ್ಲವೆಂದು ಯಾವ ತಾಯಿಯೂ ಮಗುವನ್ನು ದೂರುವುದಿಲ್ಲ. ಯಾವ ತಂದೆಯೂ ತನ್ನ ಮಕ್ಕಳನ್ನು ಕಷ್ಟಕ್ಕೆ ಸಿಲುಕಿಸುವುದಿಲ್ಲ. ನಮ್ಮನ್ನೆಲ್ಲ ಸಲಹುತ್ತಿರುವ ದೈವ ಬಯಸುವುದು ಭಕ್ತಿಯ ಪತ್ರವಲ್ಲ, ಪವಿತ್ರವಾದ ಭಕ್ತಿಯನ್ನು. ಅವನನ್ನು ಭಕ್ತಿಯಿಂದ, ಶ್ರಮದಿಂದ, ನ್ಯಾಯ, ಧರ್ಮ, ನೀತಿಯಿಂದ ಗೆಲ್ಲಬಹುದೇ ವಿನಃ ಮೌಢ್ಯದಿಂದಲ್ಲ. ದಯವಿಟ್ಟು ಮೌಢ್ಯವನ್ನು ಹರಡದಿರಿ. ಇಂತಿ ನಿಮ್ಮ ಪ್ರೀತಿಯ ಶಿವಪ್ರಸಾದ್.
ಮಾವ ಏನಾಗಿದೆ ಇವ್ರಿಗೆ? ಎಷ್ಟು ಸಲ ಹೇಳಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತಿದಾರಲ್ಲ. ಅಯ್ಯೋ, ಇನ್ನು ಈ ಮನೆಗೆ ಏನೇನು ಅನಾಹುತ ಕಾದಿದೆಯೋ ಏನೋ. ಏನೂ ಕಾದಿಲ್ಲ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಭಗವಂತನ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರು. ಅಲ್ವೋ ಶಿವು, ನೀನು ಪತ್ರ ಬರಲಿಲ್ಲ ಅಂತ ಗಾಡಿ ಕಳ್ಕೊಂಡೆ, ಈಗ ಮತ್ತೆ ಅದೇ ಬುದ್ಧಿ ತೋರಿಸ್ತಿದ್ಯಲ್ಲೋ. ಗಾಡಿ ಕಳೆದೋದು ನಿಜ ಯಜಮಾನ್ರೆ, ಆದರೆ ಕಳೆದೋದು ಗಾಡಿ ಸಿಕ್ಕಿತ್ತು. ಹೌದಾ ಕಾಶಿಯವರೇ? ಹೌದು, ಸ್ಟೇಷನಲ್ಲಿತ್ತು, ಸೈನ್ ಹಾಕಿ ಕಲೆಕ್ಟ್ ಮಾಡ್ತೀನಿ. ಓಹ್, ಥ್ಯಾಂಕ್ ಯು ಸೋ ಮಚ್. ದೇವರು ದೊಡ್ಡವನು, ನೋಡಿದ್ಯಾ? ಗುಡ್ ನ್ಯೂಸ್ ಅಂದರೆ ಇದು. ಅದು ಹೇಗೆ ನಿಮಗೆ ಗುಡ್ ನ್ಯೂಸ್ ಬರೋದಕ್ಕೆ ಸಾಧ್ಯ? ಲೆಟ್ರ್ ಬರಲಿಲ್ಲ ಅಂದರೆ ನಿಮಗೆ ಬ್ಯಾಡ್ ನ್ಯೂಸೇ ಬರಬೇಕಾಗಿತ್ತಲ್ಲ. ಬ್ಯಾಡ್ ನ್ಯೂಸ್ ಬಂತಕ್ಕ, ಆದರೆ ಲೆಟ್ರು ಬರಿದಿರೋ ಭಾವಂಗಲ್ಲ, ಲೆಟ್ರು ಬರ್ದಿರೋ ಇವರಿಗೆ. ಕಾಶಿ, ನಿನಗೆ ಬ್ಯಾಡ್ ನ್ಯೂಸಾ? ಏನಪ್ಪ ಅದು? 15 ದಿವಸ ಸಸ್ಪೆಂಡ್ ಮಾಡ್ರೆ. ನನ್ನ ಪಾಡಿಗೆ ನಾನು ಲೆಟರ್ ಬರೀತಿದ್ನ, ಎಷ್ಟೊತ್ತಿಗೆ SP ಸಾಹೇಬ್ರು ಬಂದರೂ ಗೊತ್ತಾಗಲಿಲ್ಲ. ಸ್ಟೇಷನಲ್ಲಿ ಕೆಲಸ ಮಾಡೋದು ಬಿಟ್ಕೊಂಡು ಲೆಟ್ರ್ ಪೆನ್ ತಗೊಂಡು ಗೀಸ್ತಿದ್ಯಾ ಅಂದೇಳಿ 15 ದಿವಸ ಸಸ್ಪೆಂಡ್ ಮಾಡಿಬಿಟ್ರು ಮಾರ್ರೆ. ಹಾಂ ಕಾಶಿಯವರೇ, ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಇದ್ದಿದ್ರೆ ನಿಮಗೆ ಡಬಲ್ ಪ್ರಮೋಷನ್ ಸಿಕ್ಕಿರೋದು. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಶ್ರಮಕ್ಕೆ ಬೆಲೆ ಇದೆ ಅಂತ. ರೀ, ಸಾರಿ ರೀ, ಲೆಟರ್ ಬರೆಯೋಕ್ಕೆ ಶುರು ಮಾಡಿದ್ಮೇಲಿಂದ ಎಲ್ಲ ಒಳ್ಳೇದೇ ಆಗ್ತಾ ಇತ್ತಲ್ಲ, ಅದೇ ನಿಜ ಅಂದ್ಕೊಂಡೆ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ, ಬೇರೆಯವ್ರಿಗೆ ಮಾಡಿ ಅಂತಲೂ ಹೇಳಲ್ಲ. ಹಬ್ಬ, ಈಗ ಸಮಾಧಾನ ಆಯ್ತು ನೋಡಿ. ಒಳ್ಳೆ ಮನಸ್ಸು, ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವುದೇ ಕೆಲಸ ಮಾಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದನ್ನ ಪಾಲಿಸಿ, ಬಿಕಾಸ್ ದಿಸ್ ಇಸ್ ಮೈ ಪಾಲಿಸಿ.